ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ JK ಗ್ರ್ಯಾಂಡ್ ಮೇರಾ ಅಕಾಡೆಮಿಗೆ ಸುಸ್ವಾಗತ. ಹಿಂದಿನ ತರಗತಿಯಲ್ಲಿ ಹೋಮ್ಸ್ ಲಾ ಮತ್ತು ನ್ಯೂಮರಿಕಲ್ಸ್ನ ಸ್ಟಡಿ ಮಾಡಿದ್ವಿ ನಾವು. ಇವತ್ತಿನ ಕ್ಲಾಸಲ್ಲಿ ನಾವು ರೆಸಿಸ್ಟೆನ್ಸ್ ಬಗ್ಗೆ ಮತ್ತು ಅದರ ಫ್ಯಾಕ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವೇನಾದರೂ ಹೊಸದಾಗಿ ನಾವು ಜಾಯ್ನ್ ಆಗಿದ್ದರೆ ಐ ಬಟನ್ಸಲ್ಲಿ ಮೊದಲನೇ ವಿಡಿಯೋ ಸಿಗುತ್ತೆ, ನೀವು ಅದು ನೋಡ್ಕೊಂಡು ದಯವಿಟ್ಟು ಅದು ನೋಡ್ಕೊಂಡು ಮತ್ತೆ ನೀವು ರೆಸಿಸ್ಟೆನ್ಸ್ ಈ ವಿಡಿಯೋಗೆ ಬನ್ನಿ. ಇವತ್ತು ನಾವು ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡೋಣ. ಹಾಗಾದರೆ ರೆಸಿಸ್ಟೆನ್ಸ್ ಅಂದರೆ ಏನು? ದ ರೆಸಿಸ್ಟೆನ್ಸ್ನ ನಾವು ಆರಿಂದ ಡಿನೋಟ್ ಮಾಡ್ತೀವಿ. ಹಾಗಾದರೆ ರೆಸಿಸ್ಟೆನ್ಸ್ ಅಂದರೆ ಏನು? ದ ರೆಸಿಸ್ಟೆನ್ಸ್ ಅಂದರೆ ಈಗ ಯಾವುದೇ ಒಂದು ಪ್ಲೇಸಲ್ಲಿ ಈಗ ಒಂದು ದಾರಿ ಇದೆ, ತುಂಬ ನ್ಯಾರೋ ದಾರಿ ಇದೆ, ತುಂಬ ಚಿಕ್ಕ ದಾರಿ ಇದೆ. ಆ ದಾರಿಯಲ್ಲಿ ತುಂಬ ಜನ ಕ್ರೌಡೆಡ್ ಏರಿಯಾ ಇದೆ, ಪೀಪಲ್ಸ್ ಓಡಾಡ್ತಿದ್ದಾರೆ. ಈಗ ನೀವು ಮೂವ್ಮೆಂಟ್ ಆಗಬೇಕು ಅಂದರೆ ತುಂಬ ಈಸಿ ಆಗುತ್ತಾ ಕಷ್ಟ ಆಗುತ್ತೆ. ಹಾಗಾದರೆ ನಿಮಗೆ ಹೋಗೋದು ಕಷ್ಟ ಆಗ್ತಾಯಿದೆ ಅಂದರೆ ಏನು ನೀನು ಹೋಗ್ತಾ ಇದೆಯಾ ಅದನ್ನು ನಾನು ಏನಂತ ಕರ್ಕೊತಾ ಇದ್ದೀನಿ, ಇಲ್ಲಿ ಎಲೆಕ್ಟ್ರಾನ್ ಅಂತ ತಿಳ್ಕೊತಾ ಇದ್ದೀನಿ, ಅಂದರೆ ಚಾರ್ಜಸ್ ಅಂತ ತಿಳ್ಕೊತಾ ಇದ್ದೀನಿ. ಹಾಗಾದರೆ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಮೂಮೆಂಟ್ ಏನಾಗ್ತಾ ಇದೆ, ಸ್ಲೋ ಆಗ್ತಾ ಇದೆ. ಕ್ರೌಡೆಡ್ ಏರಿಯಾ ಜಾಸ್ತಿ ಇದ್ದರೆ, ಏರಿಯಾ ಕಡಿಮೆ ಇದ್ದರೆ ಮೂಮೆಂಟು ಜಾಸ್ತಿ ಆಗುತ್ತೆ, ಕ್ರೌಡೆಡ್ ಏರಿಯಾ ಜಾಸ್ತಿ ಇದ್ದರೆ ಮೂಮೆಂಟು ಕಡಿಮೆ ಆಗುತ್ತೆ. ಹಾಗಾದರೆ ಅದೇ ರೀತಿ ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ನೋಡಿ ಈಗ ಮೊದಲು ನಾವು ರೆಸಿಸ್ಟೆನ್ಸ್ ಅಂದರೆ ಏನು? ಹಾಗಾದರೆ ದ ರೆಸಿಸ್ಟೆನ್ಸ್ ಅಂದರೆ ಏನಪ್ಪ ಅಂದರೆ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಕಂಡಕ್ಟರ್ಸ್ ಟು ರೆಸಿಸ್ಟ್ ದ ಫ್ಲೋ ಆಫ್ ಚಾರ್ಜಸ್. ವಾಟ್ ಟೈಪ್ ಆಫ್ ಎಂಥ ಚಾರ್ಜಸ್ ನಾವು ಮಾತಾಡ್ತೀವಿ ನಾವು? ಎಲೆಕ್ಟ್ರಿಕ್ ಚಾರ್ಜಸ್ ಬಗ್ಗೆ ಮಾತಾಡ್ತೀವಿ. ಫ್ಲೋ ಆಫ್ ಚಾರ್ಜಸ್ ಥ್ರೂ ಇಟ್ ಅಂದರೆ ಏನು? ಥ್ರೂ ದ ಕಂಡಕ್ಟರ್ ಅಂತ, ಥ್ರೂ ಇಟ್. ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ? ಹಾಗಾದರೆ ರೆಸಿಸ್ಟೆನ್ಸ್ ಆಗಿರ್ತೀವಿ. ಅಂದರೆ ಎಷ್ಟು ರೆಸಿಸ್ಟ್ ಆಗ್ತಾ ಇದೆ ಫ್ಲೋ ಆಫ್ ಚಾರ್ಜಸ್ಸು. ಹಾಗಾದರೆ ಫ್ಲೋ ಆಫ್ ಚಾರ್ಜಸ್ ಅಂದರೆ ಏನಿಲ್ಲ? ಹಾಗಾದರೆ ಇಲ್ಲಿ ನೋಡಿ, ಎಲೆಕ್ಟ್ರಾನ್ಸ್ ಇಲ್ಲಿ ಮೂವ್ಮೆಂಟ್ ಆಗ್ತಾ ಇದೆಯಾ? ಕ್ರೌಡೆಡ್ ಏರಿಯಾ ಜಾಸ್ತಿ ಇದ್ದರೆ ಮೂವ್ಮೆಂಟ್ ಆಗ್ತಾ ಇದೆ, ಸ್ಲೋ ಆಗ್ತಾ ಇದೆ. ಆ ಸ್ಲೋ ಏನಾಗ್ತಾ ಇದೆ, ಪ್ರಿವೆಂಟ್ ಮಾಡ್ತಾ ಇದೆ, ತಡೆಗಟ್ತಾ ಇದೆ. ಹಾಗಾದ್ರೆ ಏನಾದರೂ ಅದಕ್ಕೆ ನಾವೇನಾದ್ರು ಕರಿತೀವಪ್ಪ ಅಂದರೆ ಅದಕ್ಕೆ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಹಾಗಾದರೆ ರೆಸಿಸ್ಟೆನ್ಸ್ ಆಫ್ ಫ್ಲೋ ಆಫ್ ಚಾರ್ಜಸ್ಗೆ ನಾವೇನಂತ ಕರಿತೀವಿ? ಹಾಗಾದರೆ ಇಲ್ಲಿ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಹಾಗಾದರೆ ಈ ರೆಸಿಸ್ಟೆನ್ಸ್ನ ನಾವು ಯಾವುದರಿಂದ ನಾವು ಡಿನೋಟ್ ಮಾಡ್ತೀವಿ? ಯಾವುದೇ ಯೂನಿಟಿಂದ ಮಾಡ್ತೀವಿ? ನೋಡಿ, ದ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್. ದ SI ಯೂನಿಟ್ ಆಫ್ ದ ರೆಸಿಸ್ಟೆನ್ಸ್ ಈಸ್ ಓಮ್. ಇದು ಯಾವ ಸಿಂಬಲ್? ಇದು ಈ ಥರ ಸಿಂಬಲ್ ನಾವು ರೆಪ್ರೆಸೆಂಟೇಷನ್ ಮಾಡಬೇಕು. ಹಾಗಾದರೆ ಓಮ್ ಎಲ್ಲಿಂದ ಬಂತು ನಮಗೆ? ದ ಓಮ್ ಅನ್ನೋದು ಒಂದು ದ ಗ್ರೀಕ್ ವರ್ಡ್ ಅದೇನಪ್ಪ ಅಂದರೆ ಒಮೇಗಾ. ಗ್ರೀಕ್ ವರ್ಡ್ ಒಮೇಗಾ. ಅದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ? ನಾವು ಓಮ್ ಅಂತ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಸರಿನಾ? ಹಾಗಾದರೆ ಈಗ ನಾವು ದ ರೆಸಿಸ್ಟೆನ್ಸ್ ಆಯಿತು. ಹಾಗಾದರೆ ಇದರಲ್ಲಿ ಯಾವ ಫ್ಯಾಕ್ಟರ್ಸು ರೆಸಿಸ್ಟೆನ್ಸ್ನ ಎಫೆಕ್ಟ್ ಮಾಡುತ್ತೆ ನಾವು ಈಗ ಡಿಸ್ಕಸ್ ಮಾಡೋಣ ಒಂದೊಂದಾಗಿ. ಇದರಲ್ಲಿ ಇದು ಬ್ಯಾಟ್ರಿ. ಈ ಬ್ಯಾಟ್ರಿಯಲ್ಲಿ ಇದೆಯಲ್ವ, ಇದು ಯಾವುದು? ಪಾಸಿಟಿವ್ ಟರ್ಮಿನಲ್ ಅಂತ ಕರಿತೀವಿ. ಈ ಕಡೆ ನೆಗೆಟಿವ್ ಇದೆ, ನೆಗೆಟಿವ್ ಟರ್ಮಿನಲ್. ಹಾಗಾದರೆ ಇಲ್ಲಿ ಪೊಟೆನ್ಷಿಯಲ್ ನಮಗೆ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಹಾಗೆ ನೋಡಿದ್ದೀವಿ. ಹೋಮ್ಸ್ ಲಾ ಬಗ್ಗೆ ಪೊಟೆನ್ಷಿಯಲ್ ಜಾಸ್ತಿ ಆದರೆ ಕರೆಂಟು ಜಾಸ್ತಿ ಆಗುತ್ತೆ, ಕರೆಂಟ್ ಜಾಸ್ತಿ ಆದರೆ ಪೊಟೆನ್ಷಿಯಲು ಜಾಸ್ತಿ ಇರುತ್ತೆ. ಸರಿನಾ? ಹಾಗಾದರೆ ಇಲ್ಲಿ ಈ ಪೊಟೆನ್ಷಿಯಲ್ ಅಂದರೆ ವೋಲ್ಟೇಜು, ಈ ವೋಲ್ಟೇಜ್ ಇದೆ. ವೋಲ್ಟೇಜ್ ಜಾಸ್ತಿ ಮಾಡ್ತಾ ಇದ್ದೀನಿ, ಕರೆಂಟು ಎಷ್ಟಿದೆ? ಮೂಮೆಂಟ್ ಆಗ್ತಾ ಇದೆ ಯಾವುದರಲ್ಲಿ? ಕಂಡಕ್ಟರಲ್ಲಿ. ಹಾಗಾದರೆ ಇಲ್ಲಿ ಪೊಟೆನ್ಷಿಯಲ್ ಜಾಸ್ತಿ ಆದಾಗ ಕಂಡಕ್ಟೆನ್ಸು ಜಾಸ್ತಿ ಆಗುತ್ತೆ, ಕರೆಂಟು ಜಾಸ್ತಿ ಮೂವ್ ಆಗುತ್ತೆ. ಪೊಟೆನ್ಷಿಯಲ್ ಕಡಿಮೆ ಇದ್ದರೆ ಕಂಡಕ್ಟೆನ್ಸು ಕಡಿಮೆ ಇರುತ್ತೆ, ಕರೆಂಟು ಕಡಿಮೆ ಪಾಸ್ ಆಗುತ್ತೆ. ಇದು ನಾವು ಸ್ಟಡಿ ಮಾಡಿದ್ದೀವಿ ಆಲ್ರೆಡಿ. ಹಾಗಾದರೆ ಇಲ್ಲಿ ನೋಡಿ, ಈಗ ವೋಲ್ಟೇಜು ಎಷ್ಟಿರಬೇಕು? ನಾನು 1 ವೋಲ್ಟ್ ತಗೊಳ್ತಾ ಇದ್ದೀನಿ. ಅದೇ ಕರೆಂಟ್ ಎಷ್ಟು ಬರ್ತಾ ಇದೆಯಪ್ಪ ಅಂದರೆ 1 ಆಂಪಿಯರ್ ಆಫ್ ಕರೆಂಟ್ ಬಂದರೆ ವೋಲ್ಟೇಜ್ ಎಷ್ಟಿರುತ್ತೆ? 1. ಕರೆಂಟ್ ಎಷ್ಟಿರುತ್ತೆ? 1 ಆಂಪಿಯರು. 1 ವೋಲ್ಟ್, ಕರೆಂಟ್ ಈಸ್ 1 ಆಂಪಿಯರ್. ಆ ಬೇಸಿಸ್ ಮೇಲೆ ನಮಗೆ ಓಮ್ಸ್ ಲಾ ಅಂತ ಗೊತ್ತಿದೆ. ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ. ಇಲ್ಲಿ ನೋಡಿ, ಹಾಗಾದರೆ ಏನು ಹೇಳುತ್ತೆ ಓಮ್ಸ್ ಲಾ ಫಾರ್ಮುಲಾ? V is equal to IR. ಹಾಗಾದರೆ ಇಲ್ಲಿ R is equal to ಏನಂತ ಬರೀಬೋದು ನಾವು? ಹಾಗಾದರೆ R is equal to V/I ಅಂತ ಬರೀಬೋದು. ಕರೆಕ್ಟಾ? ಹಾಗಾದರೆ ಈಗ ನಮಗೆ 1 ವೋಲ್ಟ್ ಎಷ್ಟಿದೆ ವೋಲ್ಟೇಜ್? ಹಾಗಾದರೆ 1 ವೋಲ್ಟ್ ಇದೆ. ಮತ್ತು ಕರೆಂಟ್ ಎಷ್ಟು ಬರ್ತಾ ಇದೆ ನನಗೆ? 1 ಆಂಪಿಯರ್ ಬಂದಾಗ ನಾವೇನು ಹೇಳ್ಬೋದು? ಹಾಗಾದರೆ ಇದನ್ನು 1 ಓಮ್ ಅಂತ ರೆಪ್ರೆಸೆಂಟೇಷನ್ ಮಾಡ್ಬೋದು. ಹಾಗಾದರೆ ನಾವು ಯಾವ ರೀತಿ ಇದನ್ನು 1 ಓಮ್ನ ಡಿಫೈನ್ ಮಾಡ್ಬೋದು? ಯಾವ ರೀತಿ ನಾವು 1 ಓಮ್ನ ಡಿಫೈನ್ ಮಾಡ್ಬೋದು? ದ 1 ಓಮ್ ಇಸ್ ಡಿಫೈನ್ ಹ್ಯಾಸ್ ಇಫ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ across
ಎಂಡ್ಸ್ ಆಫ್ ಎ ಕಂಡಕ್ಟರ್, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಕಂಡಕ್ಟರ್ ಈಸ್ 1 ವೋಲ್ಟ್. ಎಷ್ಟಿದೆ? 1 ವೋಲ್ಟ್ ಇದೆ. ದೆನ್ ಹಾಗಾದರೆ ದ ಕರೆಂಟ್ ಫ್ಲೋ ಥ್ರೂ ಎ ಕಂಡಕ್ಟರ್, ಸರಿನಾ? ಫ್ಲೋ ಥ್ರೂ ಇಟ್ ಅಂದರೆ ಕಂಡಕ್ಟರ್ ಜೊತೆಗೆ ಎಷ್ಟಿರುತ್ತೆ ಹಾಗಾದರೆ ಈಸ್ 1 ಆಂಪಿಯರ್. ಸೊ ಹಾಗಾದರೆ 1 ವೋಲ್ಟ್ ಕರೆಂಟ್ ಇದೆ, 1 ವೋಲ್ಟ್ ವೋಲ್ಟೇಜ್ ಇದೆ, 1 ಆಂಪಿಯರ್ ಆಫ್ ಕರೆಂಟ್ ಇದೆ. ಆಗ ನಾವೇನು ಹೇಳ್ಬೋದು ಹಾಗಾದರೆ ದ ರೆಸಿಸ್ಟೆನ್ಸ್ ಎಷ್ಟಿರುತ್ತಪ್ಪ ಅಂದರೆ ಅಲ್ಲಿ ದ ರೆಸಿಸ್ಟೆನ್ಸ್ 1 ಓಮ್ ಇರುತ್ತೆ. ಇಫ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ಈಸ್ 1 ವೋಲ್ಟ್, ದೆನ್ ದ ಕರೆಂಟ್ ಫ್ಲೋ ಥ್ರೂ ಇಟ್ 1 ಆಂಪಿಯರ್, ದೆನ್ ದ ರೆಸಿಸ್ಟೆನ್ಸ್ ಈಸ್ said to be 1 ಓಮ್. ಈ ರೀತಿ ನಾವು ಸೊ ಇನ್ಕ್ರೀಸಸ್ ದ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಆಲ್ಸೋ ಇನ್ಕ್ರೀಸಸ್. ಲೆಂತ್ ಕಡಿಮೆ ಆದರೆ ರೆಸಿಸ್ಟೆನ್ಸು ಕಡಿಮೆ ಆಗುತ್ತೆ, ಲೆಂತ್ ಜಾಸ್ತಿ ಆದರೆ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಈಗ ಒಂದು ದಾರಿ ಇದೆ, ಇದು 2 ದಾರಿ ಇದೆ. ಸೊ ಈ ದಾರಿಯಲ್ಲಿ ದ ನಂಬರ್ ಆಫ್ ಪೀಪಲ್ ತುಂಬ ಜಾಸ್ತಿ ಓಡಾಡ್ತಾ ಇದ್ದಾರೆ, ಇಲ್ಲೂ ಇದ್ದಾರೆ, ಇಲ್ಲೂ ಅಷ್ಟೇ ತುಂಬ ನಂಬರ್ ಆಫ್ ಪೀಪಲ್ಸ್ ಏನಾಗ್ತಾ ಇದೆ, ಜನ ಜಾಸ್ತಿ ತುಂಬ ಓಡಾಡ್ತಿದ್ದಾರೆ. ಇದರಲ್ಲಿ ಮೂಮೆಂಟ್ ನೋಡಿ ಹೋಗ್ತಾ ಏನಾಗುತ್ತೆ, ಸೊ ಮೂಮೆಂಟ್ ಏನಾಗ್ತಾ ಹೋಗ್ತಾ ಸ್ಲೋ ಆಗ್ತಾ ಹೋಗುತ್ತೆ. ಹಾಗಾದರೆ ಟೈಮ್ ಜಾಸ್ತಿ ತಗೊಳ್ತಾ ಇದೆ ಅಂದರೆ ಸ್ಪೀಡ್ ದ ಲೆಂತ್ ಏನಾಗ್ತಾಯಿದೆ, ರೆಸಿಸ್ಟೆನ್ಸ್ ಏನಾಗ್ತಾ ಇದೆ ಹಾಗಾದರೆ ಕಡಿಮೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ಲೆಂತ್ ಜಾಸ್ತಿ ಆದರೆ ದ ಲೆಂತ್ ಆಫ್ ಕಂಡಕ್ಟರ್ ಇನ್ಕ್ರೀಸಸ್, ದ ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್ ಅಂತ ಹೇಳ್ಬೋದು. ಸೊ ಎರಡನೇ ಪಾಯಿಂಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನಾವೇನಂತ ಕರಿತೀವಿ ಇಲ್ಲಿ, ಥಿಕ್ನೆಸ್ ಅಂತ ಕರಿತೀವಿ. ಏನು ಕರಿತೀವಿ ನಾವು? ಥಿಕ್ನೆಸ್ ಅಂತ ಕರಿತೀವಿ. ಹಾಗಾದರೆ ಇದಿಷ್ಟಿದೆ. ಸೊ ನಾನೇನು ಮಾಡ್ತೀನಿ, ಈಗ ಇದರಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಒಂದು ಅನ್ಕೊಳ್ಳೋಣ, ಒಂದು 1000 ಪೀಪಲ್ಸ್ ಇದ್ದಾರೆ ಅನ್ಕೊಳ್ಳೋಣ. ಅದೇ ಮತ್ತು ಇನ್ನೂ ತಗೊಳ್ತಾ ಇದ್ದೀನಿ, ಇನ್ನೊಂದು ದಾರಿ ಇದೆ, ತುಂಬ ವೈಡ್ ದಾರಿ ಇದೆ, ತುಂಬ ಜಾಸ್ತಿ ಅಗಲ ದಾರಿ ಇದೆ. ಇದರಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಇದರಲ್ಲೂ 1000 ಪೀಪಲ್ಸ್ ಇದ್ದಾರೆ. ಹಾಗಾದರೆ ಇಲ್ಲಿ ಮೂಮೆಂಟ್ ಆಫ್ ಚಾರ್ಜಸ್ ಫಾಸ್ಟ್ ಆಗುತ್ತಾ ಸ್ಲೋ ಆಗುತ್ತಾ? ಸೊ ಮೂಮೆಂಟ್ ಆಫ್ ಫಾಸ್ಟ್ ಏನಾಗುತ್ತೆ, ಮೂಮೆಂಟ್ ಆಫ್ ಚಾರ್ಜಸ್ ಫಾಸ್ಟ್ ಮೂಮೆಂಟ್ ಆಗುತ್ತೆ. ಚಾರ್ಜಸ್ ಮೂಮೆಂಟ್ ಫಾಸ್ಟ್ ಆಗ್ತಿದೆ ಅಂದರೆ ಕರೆಂಟು ಜಾಸ್ತಿ ಇದೆ ಅಂದರೆ ರೆಸಿಸ್ಟೆನ್ಸ್ ಏನಾಗುತ್ತೆ ಹಾಗಾದರೆ ಕಡಿಮೆ ಆಗುತ್ತೆ. ಯಾಕಂದರೆ ನಮಗೆ ಗೊತ್ತಿದೆ ಫಾರ್ಮುಲಾ. ಸೊ V = I ರೋಸ್ ಅಂತ ಬರ್ಕೊಂಡಿದ್ದೀವಿ ನಾವು, V = IR. ಸೊ R = ಏನು ಮಾಡಿದ್ದೀವಿ ಹಾಗಾದರೆ V/I. ಸೊ ಕರೆಂಟ್ ಜಾಸ್ತಿ ಇದೆ ಅಂದರೆ ರೆಸಿಸ್ಟೆನ್ಸ್ ಕಡಿಮೆ, ಕರೆಂಟ್ ಕಡಿಮೆ ಇದೆ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಹಾಗಾದರೆ ನೋಡಿ ದಾರಿ ಇದ್ದಾಗ ಸೊ 1000 ಪೀಪಲ್ಸ್ ಇದ್ದಾರೆ. ಸೊ ಮೂಮೆಂಟ್ ಏನಾಗ್ತಾ ಇದೆ, ಆರಾಮಾಗಿ ಮೂಮೆಂಟ್ ಆಗ್ಬೋದು. ಸೊ ಮೂಮೆಂಟು ಚೆನ್ನಾಗಿದೆ ಅಂದಾಗ ಏನು ಹೇಳ್ಬೋದು ನಾವು ಹಾಗಾದರೆ ರೆಸಿಸ್ಟೆನ್ಸ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ಹಾಗಾದರೆ ದ ರೆಸಿಸ್ಟೆನ್ಸು ಮತ್ತು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟಿದೆ ಅಪ್ಪ ಅಂದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ವೈ? ಯಾಕಪ್ಪ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಆದರೆ ಮೂಮೆಂಟ್ ಜಾಸ್ತಿ ಆಗುತ್ತೆ, ರೆಸಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇದು ನಾವು ಎರಡನೇ ಪಾಯಿಂಟ್ ಆಗಿ ಹೇಳಿದೆ. ಮೂರನೇ ಪಾಯಿಂಟು ಟೆಂಪರೇಚರ್ ನೋಡಿ. ಈಗ ಸೊ ಒಂದು ವೈರ್ ಇದೆ, ಅದು ಕರೆಂಟು ಟೆಂಪರೇಚರ್ ಜಾಸ್ತಿ ಆದರೆ ಏನಾಗ್ತದೆ, ಅದು ಹೀಟ್ ಆಗ್ತಾ ಹೋಗ್ತಾ ಇರುತ್ತೆ ವೈರು. ಸೊ ಹೀಟ್ ಆಗ್ತಾ ಹೋಗ್ತಾ ಏನಾಗುತ್ತಪ್ಪ ಅಂದರೆ ಅಲ್ಲಿ ಮೂಮೆಂಟ್ ಏನಾಗುತ್ತೆ, ಆಟಮ್ಸ್ ವೈಬ್ರೇಷನ್ ಆಗ್ತಾ ಇದೆ ಅಂದರೆ ಕರೆಂಟು ಸ್ಲೋ ಮೂಮೆಂಟ್ ಆಗುತ್ತೆ, ಚಾರ್ಜಸ್ ಸ್ಲೋ ಮೂಮೆಂಟ್ ಆಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಹಾಗಾದರೆ ಟೆಂಪರೇಚರ್ ಏನಾಗ್ತಾ ಇದೆ, ಟೆಂಪರೇಚರ್ ಇನ್ಕ್ರೀಸಸ್, the temperature increases, the resistance also increases ಅಂತ ಹೇಳ್ಬೋದು. ಸೊ ನಾಲ್ಕನೇ ಪಾಯಿಂಟು ನೇಚರ್ ಆಫ್ ಮೆಟೀರಿಯಲ್. ಈಗ ನೇಚರ್ ಆಫ್ ಮೆಟೀರಿಯಲ್ ತಗೊಂಡಾಗ ನಾವು, ಸೊ ನೇಚರ್ ಆಫ್ ಮೆಟೀರಿಯಲಲ್ಲಿ ನೋಡಿ ಬೇರೆ ಬೇರೆ ಮೆಟೀರಿಯಲ್ಲು ರೆಸಿಸ್ಟೆನ್ಸ್ ಏನಾಗುತ್ತೆ ಬೇರೆ ಬೇರೆ ಇರುತ್ತೆ. ಸೊ ನಾವು ಉದಾಹರಣೆಗೆ ನೋಡಬೇಕಾದ್ರೆ ಈಗ ಒಂದು ದಾರಿ ಇದೆ, ಮರಳು ದಾರಿ ಇದೆ, ಒಂದೇನಿದೆ ಮರಳು ದಾರಿ ಇದೆ, ಮತ್ತು ಇನ್ನೊಂದು ದಾರಿ ಇದೆ ಅದು ಟಾರ್ ರೋಡ್ ಇದೆ, ಸರಿನಾ? ಸೊ ಈಗ ಮರಳು ದಾರಿಯಲ್ಲಿ ಇದೆಷ್ಟಿದೆ, ಇದು ಅರ್ಧ ಕಿಲೋಮೀಟರ್ ಇದೆ, 1/2 ಕಿಲೋಮೀಟರ್ ಅಂತ ಬರ್ಕೊಳ್ಳೋಣ. ಇದೆಷ್ಟಿದೆ, ಇದನ್ನು 1/2 ಕಿಲೋಮೀಟರ್ ಅಂತ ಬರ್ಕೊಳ್ಳೋಣ. ಹಾಗಾದರೆ ಸೊ ನಾವು ಒಂದು ಪ್ಲೇಸಿಂದ ಸೊ ಇನ್ನೊಂದು ಕಡೆ ಮೂಮೆಂಟ್ ಆಗೋಕ್ಕೆ, ಒಂದು ಪ್ಲೇಸಿಂದ ಇನ್ನೊಂದು ಕಡೆ ಮೂಮೆಂಟ್ ಆಗೋಕ್ಕೆ ಎಷ್ಟು ಟೈಮ್ ತಗೊಳ್ತಾ ಇದೆ? ಸೊ ಮೂಮೆಂಟ್ ಯಾವುದ್ರಲ್ಲಿ ಜಾಸ್ತಿ ಆಗುತ್ತೆ, ಟಾರ್ ರೋಡಲ್ಲಿ ಮೂಮೆಂಟ್ ಆದರೆ ಜಾಸ್ತಿ ಮೂಮೆಂಟ್ ಆಗುತ್ತೆ, ರೆಸಿಸ್ಟೆನ್ಸು ಕಡಿಮೆ ಆಗುತ್ತೆ. ಸೊ ನೀವು ಅದೇ ಮರಳು ದಾರಿಯಲ್ಲಿ ನೋಡಿದ್ರೆ ಸೊ ಏನಾಗ್ತಾ ಇದೆ, ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ, ಸೊ ಮೂಮೆಂಟ್ ಏನಾಗ್ತಾ ಇದೆ ಹಾಗಾದರೆ ಕಡಿಮೆ ಆಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ಮರಳು ದಾರಿಯಲ್ಲಿ ಓಡಿದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಇಲ್ಲಿ ರೆಸಿಸ್ಟೆನ್ಸು ಕಡಿಮೆ ಇರುತ್ತೆ. ಯಾಕೆ ರೆಸಿಸ್ಟೆನ್ಸ್ ಜಾಸ್ತಿ ಆಯಿತು, ಮೂಮೆಂಟ್ ಕಡಿಮೆ ಆಯಿತು. ಅದೇ ರೀತಿ ಸೊ ನೇಚರ್ ಆಫ್ ಮೆಟೀರಿಯಲ್ ಡಿಪೆಂಡ್ ಆಗುತ್ತೆ.
ಕಾಪರು, ಗೋಲ್ಡು, ಸಿಲ್ವರು, ಐರನ್ ತಗೊಂಡ್ರೆ ನಿಮಗೆ ಸೊ ಗೋಲ್ಡು ಮತ್ತು ಸಿಲ್ವರಲ್ಲಿ ಜಾಸ್ತಿ ಇರುತ್ತೆ, ಕಾಪರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಐರನಲ್ಲಿ ತುಂಬ ಕಡಿಮೆ ಇರುತ್ತೆ ಮೂಮೆಂಟ್. ಸೊ ಹಾಗಾದರೆ ನೇಚರ್ ಆಫ್ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾದರೆ ಯಾವ್ಯಾವ ಫ್ಯಾಕ್ಟರ್ ಡಿಪೆಂಡ್ ಆಗ್ತಾ ಇದೆ? ಲೆಂತ್ ಆಫ್ ಎ ಕಂಡಕ್ಟರ್, ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್, ಟೆಂಪರೇಚರ್ ಆಫ್ ಎ ಕಂಡಕ್ಟರ್ ಆ್ಯಂಡ್ ನೇಚರ್ ಆಫ್ ದಿ ಮೆಟೀರಿಯಲ್. ಸೊ ಇದೆಲ್ಲ ನಮ್ಮ ರೆಸಿಸ್ಟೆನ್ಸ್ ಬಗ್ಗೆ ಇರುವಂಥ ಮಾಹಿತಿ. ಸೊ ಈಗ ನಾವು ಒಂದು ಉದಾಹರಣೆ ತಗೊಂಡು ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ ಒಂದು ಕ್ವಶನ್ಸ್ ಕೊಟ್ಟಿದ್ದಾನೆ. ಸೊ ಲೆಂತ್ ಎಷ್ಟಿದೆ? ಇದು ಎಲ್ಲಿದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಎ ಅಂತ ಕೊಟ್ಟಿದ್ದಾನೆ ಇಲ್ಲಿ. ಮತ್ತು ಸೊ ಏರಿಯಾ ನೋಡಿ, ಲೆಂತ್ ಇದೆಯಲ್ವಾ, ಅದೇನು ಮಾಡ್ತಾಯಿದ್ದೀನಿ ನಾನು ಈಗ ಈ ಥರ. ಸೊ ಏನಾಗ್ತಾಯಿದೆ ಇಲ್ಲಿ, ಈ ಥರ ನಾನು ಡ್ರ್ಯಾಗ್ ಮಾಡ್ತಾಯಿದ್ದೀನಿ ಈ ಥರ. ಸೊ ಈ ಥರ ಡ್ರ್ಯಾಗ್ ಮಾಡಿದ್ರೆ ಲೆಂತ್ ಏನಾಗ್ತಾ ಇದೆ, ಲೆಂತ್ ಜಾಸ್ತಿ ಆಗ್ತಾ ಇದೆ, ಮತ್ತು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಯಿತು ಕಡಿಮೆ ಆಯಿತು. ನೋಡಿ ಈ ಥರ ಡ್ರ್ಯಾಗ್ ಮಾಡಿದಾಗ ಏನಾಗುತ್ತೆ, ಹಿಂಗಿರಿದೆ ಸೈಜು. ಸೊ ಡ್ರ್ಯಾಗ್ ಮಾಡಿದಾಗ ಏನಾಗುತ್ತೆ, ಕಡಿಮೆ ಆಗ್ತಾ ಇದೆ. ಮತ್ತು ಇಲ್ಲೇನಾಯಿತು, ಇದಕ್ಕೆ ಆಪೋಸಿಟ್. ಹೆಂಗೆ ಆಪೋಸಿಟು? ಲೆಂತ್ನ ಕಡಿಮೆ ಮಾಡಿ, ಲೆಂತ್ ಕಡಿಮೆ ಮಾಡಿ ಏನಾಗುತ್ತೆ, ಹಿಂಗಿತ್ತಲ್ಲ ಇದು. ಸೊ ಏನಾಗುತ್ತೆ, ಕಡಿಮೆ ಈ ಥರ ಆಗುತ್ತೆ. ಸೊ ಹಾಗಾದರೆ ಥಿಕ್ನೆಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಈ ಮೂರು ಮೆಟೀರಿಯಲ್ಲು ಆಲ್ ಆರ್ ಮೇಡ್ ಅಪ್ ಆಫ್ ದಿ ಸೇಮ್ ಮೆಟೀರಿಯಲ್. ಆ್ಯಂಡ್ ಹಿಯರ್ ವಿಚ್ ಆಫ್ ದೆಮ್ ಹ್ಯಾವ್ ದ ಹೈಯೆಸ್ಟ್ ರೆಸಿಸ್ಟೆನ್ಸ್ ಆ್ಯಂಡ್ ಆಲ್ಸೋ ಅರೇಂಜ್ ದೆಮ್ ಇನ್ ಎ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ರೆಸಿಸ್ಟೆನ್ಸ್ ಅಂತ ಕ್ವಶನ್ ಇದೆ. ಹಾಗಾದರೆ ಫಸ್ಟ್ ಕ್ವಶನ್ ನೋಡೋಣ. ಹಾಗಾದರೆ ನಾವು ಸೊ ಮೊದಲನೇ ಸೊಲ್ಯೂಷನ್ ನೋಡಿ. ಹಾಗಾದರೆ ಇಲ್ಲಿ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3 ಇದರಲ್ಲಿ ಸಬ್ ಕ್ವಶನ್ಸ್ ಇದೆ. ಕ್ವಶನ್ ನಂಬರ್ ಫಸ್ಟ್ ನೋಡೋಣ. ಸೊ ನಮಗೆ ಗೊತ್ತಿದೆ ಫಾರ್ಮುಲಾ, ದ ರೆಸಿಸ್ಟೆನ್ಸ್ ಅಂದ್ರೇನು? ಸೊ ರೆಸಿಸ್ಟೆನ್ಸ್ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ದ ರೆಸಿಸ್ಟೆನ್ಸ್ ಏನು ಹೇಳ್ಬೋದು? ಹಾಗಾದರೆ ಇಲ್ಲಿ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎನ ರೆಸಿಸ್ಟೆನ್ಸ್. ಸೊ ಇದು ನಾನು ಏನು ಮಾಡ್ಕೊತೀನಿ, ಹಾಗಾದ್ರೆ ಇದನ್ನು R1 ಅಂತ ತಗೊಳ್ತಾ ಇದ್ದೀನಿ. R1 ಈಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ. ಸೊ ಇದನ್ನು ನಾನು ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡಿದ್ರೆ, ಈಗ ಸೆಕೆಂಡ್ ಕ್ವಶನಲ್ಲಿ ರೆಸಿಸ್ಟೆನ್ಸ್ ಏನು ತಗೊಳ್ಳೋಣ? ಹಾಗಾದ್ರೆ ಇಲ್ಲಿ R2 ಅಂತ ತಗೊಳ್ಳೋಣ. ರೆಸಿಸ್ಟೆನ್ಸ್ ಎಷ್ಟಿದೆ? R2. ಸೊ ರೋ ಹಾಗೆ ಇರುತ್ತೆ. ಲೆಂತ್ ಎಷ್ಟಿದೆ ಇಲ್ಲಿ? ದ ಲೆಂತ್ ಎಷ್ಟಿದೆಯಪ್ಪ ಅಂದರೆ 2 ಟೈಮ್ಸ್ ಆಫ್ ಲೆಂತ್ ಇದೆ. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟಾಗ್ತಾ ಇದೆ? ಇದು ದ ಹಾಫ್ ಆಫ್ ದಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಬರ್ತಾ ಇದೆ. ಸೊ ಹಾಗಾದರೆ ನಮಗಿದು ಸಿಂಪ್ಲಿಫೈ ಮಾಡಿದಾಗ ಸೊ ರೋ ಇಂಟು 2L ಇಂಟು ಸೊ ಎ ಬೆಲೆ ಏನಾಗುತ್ತೆ, 2/a ಆಗುತ್ತೆ. ಹಾಗಾದರೆ R2 ಈಸ್ ಈಕ್ವಲ್ ಏನು ಬರಿಬೋದು ನಾನು? 2 2s 4, 2 4 ಆಗುತ್ತೆ. ರಿಮೈನಿಂಗ್ ರೋ ಇಂಟು ಎಲ್ ಬೈ ಎ ಅಂತ ಬರಿಬೋದು. ಸೊ ನಮ್ಗೆ ಇದು ಗೊತ್ತಿದೆ, R2 ಈಸ್ ಈಕ್ವಲ್ ಟು 4 ಇಂಟು ರೋ ಎಲ್ ಬೈ ಎ ಅಂದರೆ ಏನು? ರೋ ಎಲ್ ಬೈ ಅಂದರೆ ಏನು ಬರಿಬೋದು ನಾನು ಇಲ್ಲಿ? R1 ಅಂತ ಬರಿಬೋದು. ಇದನ್ನು ನಾನು ಈಕ್ವೇಷನ್ 2 ಅಂತ ತಗೊಳ್ತಾ ಇದ್ದೀನಿ, ಈಕ್ವೇಷನ್ 2. ಅದೇ ರೀತಿ ಸೊ ಮೂರನೇ ಸಬ್ ಕ್ವಶನಲ್ಲಿ ಸೊ ಫಾರ್ಮುಲಾ ಬರ್ಕೊಳ್ತಾ ಇದ್ದೀನಿ. ಮತ್ತು ಇದು ದ ರೆಸಿಸ್ಟೆನ್ಸ್ ಇದನ್ನು ನಾನು R3 ಅಂತ ತಗೊಂಡ್ರೆ, ಸೊ R3 ಈಸ್ ಈಕ್ವಲ್ ಟು ರೋ ಇಂಟು ವಾಟ್ ದ ಎಲ್ ಲೆಂತ್ ಎಷ್ಟಿದೆ? ಹಾಗಾದರೆ L/2 ಬರ್ತಾ ಇದೆ. ಏರಿಯಾ ಆಫ್ ಎಷ್ಟಿದೆಯಪ್ಪ ಅಂದರೆ ಡಬಲ್ ಇದೆ, 2a. ಹಾಗಾದ್ರೆ ಏನಾಗುತ್ತೆ ಇದು? ಸೊ ಮತ್ತೆ ಇದನ್ನು ಸಿಂಪ್ಲಿಫೈ ಮಾಡಿದಾಗ ರೋ ಇಂಟು L/2 ಇಂಟು 1/2 ಅಂತ ಬರಿಬೋದಾ? ಅದೇನಾಯಿತು, 2 2 ಎಷ್ಟಾಯಿತು? ಹಾಗಾದರೆ 1/4 4 ರೋ ಇಂಟು ಎಲ್ ಬೈ ಎ ಅಂತ ಬರಿಬೋದಾ? ಎಲ್ ಬೈ ಎ. ಹಾಗಾದರೆ ನಮಗೆ ಇದು ಗೊತ್ತಿದೆ, ರೋ ಇಂಟು ಎಲ್ ಬೈ ಅಂದರೆ ಏನು? 1/4 ರೋ ಎಲ್ ಬೈ ಅಂದರೆ ಏನು? ಇದು R1. ಸೊ ಹಾಗಾದ್ರೆ ಈಗ ಹೇಳಿ, ಸೊ ಯಾವುದರಲ್ಲಿ ರೆಸಿಸ್ಟೆನ್ಸ್ ತುಂಬ ಜಾಸ್ತಿ ಇದೆ? ದ ರೆಸಿಸ್ಟೆನ್ಸ್ ಲೆಂತ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಜಾಸ್ತಿ ಬರ್ತಾ ಇದೆ. ಸೊ ಲೆಂತ್ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ನೋಡಿ ಥಿಕ್ನೆಸ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ತುಂಬ ಕಡಿಮೆ ಆಗುತ್ತೆ. ಸೊ ಅದೇ ರೀತಿ ಸೊ ಹಾಗೆ ನಮಗೆ 3 ಪಾಯಿಂಟ್ ಓದಿದ್ವಿ ನಾವು. ಅದರಲ್ಲಿ 4 ಪಾಯಿಂಟು ಒಂದು ಯಾವುದು? ಲೆಂತ್ ಆಫ್ ಎ ಕಂಡಕ್ಟರ್, ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್, ಟೆಂಪರೇಚರ್, ನೇಚರ್ ಆಫ್ ಮೆಟೀರಿಯಲ್. ನೇಚರ್ ಆಫ್ ಮೆಟೀರಿಯಲ್ ಸೇಮ್ ಇದ್ದಾಗ ರೆಸಿಸ್ಟಿವಿಟಿ ಏನಿರುತ್ತೆ ಎಲ್ಲದಕ್ಕೂ ಸೇಮ್ ಇರುತ್ತೆ. ಸೊ ಹಾಗಾದ್ರೆ ಯಾವುದು ಹೈಯೆಸ್ಟ್ ರೆಸಿಸ್ಟೆನ್ಸ್ ಇದೆ ಇದರಲ್ಲಿ? ದ R2 ಈಸ್ ಎ ಹೈಯೆಸ್ಟ್ ರೆಸಿಸ್ಟೆನ್ಸ್. R2 is the highest resistance. ಹಾಗಾದರೆ ಇದನ್ನು ಅರೇಂಜ್ ಮಾಡೋಣ. ಹಾಗಾದರೆ ಸೊ ಯಾವ ರೀತಿ ಅರೇಂಜ್ ಮಾಡ್ತೀರಾ ಇದನ್ನು? ಈಗ ನಾವು ಇಂಕ್ರೀಸಿಂಗ್ ಆರ್ಡರ್ ಅರೇಂಜ್ ಮಾಡೋಣ. ಇಂಕ್ರೀಸಿಂಗ್ ಹೆಂಗೆ? ಕಡಿಮೆಯಿಂದ ಜಾಸ್ತಿ. ಯಾವುದು ತುಂಬ ಕಡಿಮೆ ಇದೆ? R3 ಕಡಿಮೆ ಇದೆ. ಅದು ಜಾಸ್ತಿ ಯಾವುದಿದೆ? R1 ಜಾಸ್ತಿ ಇದೆ. ಅದಕ್ಕಿಂತ ತುಂಬ ಜಾಸ್ತಿ ಯಾವುದಿದೆಪ್ಪ ಅಂದರೆ R2 ಜಾಸ್ತಿ ಇದೆ. ದ ಹೈಯೆಸ್ಟ್ ರೆಸಿಸ್ಟೆನ್ಸ್ ಯಾವುದಲ್ಲಿದೆ? R2ನಲ್ಲಿ ಹೈಯೆಸ್ಟ್ ರೆಸಿಸ್ಟೆನ್ಸ್ ಇದೆ. R3ನಲ್ಲಿ ತುಂಬ ರೆಸಿಸ್ಟೆನ್ಸ್ ಕಡಿಮೆ ಇದೆ, ಕರೆಂಟು ಜಾಸ್ತಿ ಪಾಸ್ ಆಗುತ್ತೆ. ಸರಿನಾ? ಸೊ ಇವತ್ತಿನ ಕ್ಲಾಸ್ ಇದಾಗಿದೆ. ಈ ಟಾಪಿಕ್ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನ್ಯೂ ಅಪ್ಡೇಟ್ಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.